ಕರ್ನಾಟಕದಲ್ಲೇ ಹುಟ್ಟಿ ಕನ್ನಡ ಮಾತಾಡೋರಿಗೆ ಇಲ್ವಾ ಸುರಕ್ಷತೆ? ಕನ್ನಡ ಮಾತಾಡಿದ ಕಾರ್ಮಿಕನ ಮೇಲೆ ಯುಪಿ ಗ್ಯಾಂಗ್ ಹಲ್ಲೆ ನಡೆಸಿದೆ. ಹಿಂದಿ ಮಾತಾಡುವಂತ ಒತ್ತಾಯಿಸಿ ಗಲಾಟೆ ತೆಗೆದಿದೆ ಗ್ಯಾಂಗ್. ಬೆಂಗಳೂರು ಹೊರವಲಯದ ಆನೇಕಲ್ ಬಳಿ ಈ ಘಟನೆ ನಡೆದಿದೆ. 40 ವರ್ಷದ ಶಿವಲಿಂಗ ಯುಪಿ ಗ್ಯಾಂಗ್ನಿಂದ ಹಲ್ಲೆಗೊಳಗಾದ ವ್ಯಕ್ತಿ. ಕೃಷ್ಣಮೂರ್ತಿ ಮನೆಯಲ್ಲಿ ಮಗ್ಗದ ಕೆಲಸ ಮಾಡ್ತಾ ಇದ್ದ ಶಿವಲಿಂಗ ಮಗ್ಗದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇತ್ತು ಈ ಯುಪಿ ಗ್ಯಾಂಗ್. ಈ ವೇಳೆ ನಮ್ಮ ಬಳಿ ಹಿಂದಿಯಲ್ಲಿ ಮಾತಾಡುವಂತ ಜಗಳ ತೆಗೆದಿದೆ. ಕನ್ನಡದಲ್ಲಿ ಮಾತಾಡಬೇಡ ಅಂತ ಈ ಯುಪಿ ಗ್ಯಾಂಗ್ ಆವಾಜ್ ಹಾಕಿದೆ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ತೆಗೆದು ಶಿವಲಿಂಗ ಮೇಲೆ ಹಲ್ಲೆ ಮಾಡಿದ್ದಾರೆ. ರಕ್ತಸಿಕ್ತವಾಗಿರೋ ಶಿವಲಿಂಗನ ನೋಡ್ತಾ ಇದ್ದೀರಾ, ತಲೆಗೆ ಹೊಡೆದಿದ್ದಾರೆ. ಮಾರಣಾಂತಿಕವಾಗಿ ಮೂವರಿಂದ ಹಲ್ಲೆಯಾಗಿದೆ. ಕಬ್ಬಿಣದ ರಾಡ್ ಮತ್ತು ಮಗ್ಗದ ವಸ್ತುಗಳಿಂದ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ್ದ ಯುಪಿ ಮೂಲದವರು ಪೊಲೀಸರ ವಶದಲ್ಲಿದ್ದಾರೆ. ಏನಾಯಿತು? ಅಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಮಗ್ಗದ್ದು ಇದರಲ್ಲಿ ನಾವು ಅವರೆಲ್ಲ ಪಕ್ಕದಲ್ಲೇ ಮಾಡ್ತಾಯಿದ್ರು. ಅದರಲ್ಲಿ ಅವರು ನಮಗೆ ಹಿಂದಿ ಭಾಷೆ ಬರಲ್ಲ, ಅವ್ರಿಗೆ ನಮ್ಮ ಕನ್ನಡ ಬರಲ್ಲ. ಅದಕ್ಕೆ ಇವಾಗ ಅವ್ರನ್ನ ನೀವು ಏನೇ ಇದು ಮಾಡಿದ್ರು ಹಿಂದಿ ಮೈ ಬೋಲು ಅಂದ್ಕೊಂಬರ್ತಾರೆ. ನಮ್ಗೆ ಹಿಂದಿ ಬರಲ್ಲ. ಅದಕ್ಕೆ ನಮಗೆ ನೀವು ಕರ್ನಾಟಕದಲ್ಲಿ ಬಂದು ಇಲ್ಲಿ ಇರೋದು, ನೀವು ಕನ್ನಡ ಮಾತಾಡ್ರೋ ಅನ್ನೋದು ತಪ್ಪ. ಆ ಮಾತಕ್ಕೆ ಇಷ್ಟು ಬಂದು ಅವ್ರು ಆವಾಗಿಂದ ಇದು ಮಾಡ್ಕೊಂಬಂದು ಇವತ್ತು ಸ್ಕೆಚ್ ಹಾಕಿ ಇಷ್ಟ ಆಗಿ ಹೊಡೆದಿದ್ದು. ಇದು ಒಂದು ವಾರದಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.